ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೇಘನಾ ಸಿಮೆಂಟ್ ವರ್ಕ್ಸ್. ಇದೇ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇರೋದಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಈ ವಿಡಿಯೋ ಮಾಡೋ ರೀಸನ್ ಏನಂತಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ರೆಡಿಮೇಡ್ ಕಾಂಪೌಂಡ್ ವಾಲ್ನ ಬೆನಿಫಿಟ್ಸು ಹಾಗೂ ಇದರ ಯೂಸಸ್ಸು ಎಲ್ಲ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ರೆಡಿಮೇಡ್ ವಾಲ್ ಬೆನಿಫಿಟ್ಸ್ ಏನಪ್ಪಾ ಅಂತಂತಂದ್ರೆ ಇದೊಂದು ಫಾಸ್ಟರ್ ವೇನಲ್ಲಿ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಇದ್ರ ಇನ್ಸ್ಟಾಲೇಷನ್ ಬಹಳ ಫಾಸ್ಟ್ ಆಗಿ ಕಂಪ್ಲೀಟ್ ಆಗುತ್ತೆ. ಹಾಗೂ ನಾವು ಇದನ್ನ ಟ್ರೆಡಿಷನಲ್ ವಾಲ್ಗೆ ಕಂಪೇರ್ ಮಾಡಿದ್ರೆ ಟ್ರೆಡಿಷನಲ್ ವಾಲ್ ನಿಮ್ಗೆ ಮಂತ್ಲಿ ಬೇಸಿಸ್ ಟೈಮ್ ತಗೊಂತೈತಿ. ಇದೇನಂತಂದ್ರೆ ವಿತ್ ಇನ್ ವೀಕ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಇದ್ರದ್ದು ಇನ್ನೊಂದು ಬೆನಿಫಿಟ್ ಏನಾಗಿರುತ್ತೆ ಅಂದ್ರೆ ಇದು ಒಂದು ಕಾಸ್ಟ್ ಎಫೆಕ್ಟಿವ್ನೆಸ್ ಆಗಿರುತ್ತೆ. ಅಂದ್ರೆ ಏನು, ನಮ್ಮ ಟ್ರೆಡಿಷನಲ್ ವಾಲ್ಗೆ ಕಂಪೇರ್ ಮಾಡಿದ್ರೆ ನಿಮ್ಗೊಂದು 30 to 40% ಅಮೌಂಟ್ ನಿಮ್ಗೆ ಲೆಸ್ ಆಗುತ್ತೆ. ಹಾಗೂ ಲೇಬರ್ ಕಾಸ್ಟ್ನು ನಿಮ್ಗೆ ಬಹಳ ಕಡಿಮೆ ಆಗುತ್ತೆ. ಹಾಗೂ ನಿಮ್ಗೆ ಜೀರೋ ವೇಸ್ಟೇಜ್ ನಲ್ಲಿ ನಿಮ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಯಾವ ತರ ಅಂತಂದ್ರೆ ಈ ರೆಡಿಮೇಡ್ ಕಾಂಪೌಂಡ್ ವಾಲ್ಸ್ ಬಂದು ಸ್ಕ್ವೇರ್ ಫೀಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾರೆ. ಅಂದ್ರೆ ಏನು, ನೀವು ಏನ್ ಸ್ಕ್ವೇರ್ ಫೀಟ್ ಬಂದಿರುತ್ತೆ ಅಷ್ಟೇ ಪೇ ಮಾಡ್ತೀರಿ. ಸಪೋಸ್ ನೀವು ಟ್ರೆಡಿಷನಲ್ ವಾಲಿಗೆ ಹೋದ್ರೆ ಈ ಮರಳಾಯ್ತು ಎಲ್ಲ ಆಯ್ತು ಅಲ್ಲಿ ಬಿದ್ದು ಡಸ್ಟ್ ವೇಸ್ಟ್ ಆಗಿ ಇವೆಲ್ಲ ಅಮೌಂಟ್ ಕಾಸ್ಟ್ ಎಫೆಕ್ಟ್ನೆಸ್ ಎಲ್ಲ ನಿಮಗೆ ಉಳಿತಾಯ ಆಗುತ್ತೆ ರೆಡಿಮೇಡ್ ಕಾಂಪೌಂಡ್ಗೆ. ಆದ್ರೆ ಇನ್ನೂ ಒಂದು ಬೆನಿಫಿಟ್ ಏನಂತಂದ್ರೆ ಇದೊಂದು ಸುಪೀರಿಯರ್ ಡ್ಯೂರಬಿಲಿಟಿ ಬರ್ತೈತಿ. ಅಂತಂದ್ರೆ ಈ ಮೆಟೀರಿಯಲ್ ನಾವು M20 ಹಾಗೂ M25 ಗ್ರೇಡ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಎಲ್ಲಾ ಮೆಟೀರಿಯಲ್ ನೀಟಾಗಿ ಕ್ಯೂರಿಂಗ್ ಮಾಡಿ ಆದ್ಮೇಲೆ ಸೈಟ್ ಅಲ್ಲಿ ಫಿಟ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಈ ಟ್ರೆಡಿಷನಲ್ ಕಾಂಪೌಂಡ್ ವಾಲ್ ಯಾವ ತರ ಆಕ್ಟ್ ಮಾಡುತ್ತೆ ಅಂತಂದ್ರೆ, ಈಗ ಸಪೋಸ್ ಏನಾದ್ರು ಈ ಟ್ರೆಡಿಷನಲ್ ವಾಲ್ ಬಿಲ್ಡ್ ಮಾಡಿ ಪ್ಲಾಸ್ಟರ್ ಮಾಡುವಾಗ ಮಳೆ ಬಂತು ಏನಾದ್ರು ಆಯ್ತು ಅಂತಂದ್ರೆ ಇದ್ರದ್ದು ಸ್ಟ್ರೆಂತ್ನೆಸ್ ಅದು ಕಳ್ಕೊಂತೈತಿ. ಈ ತರದ್ ಯಾವ ಪ್ರಾಬ್ಲಮ್ಸ್ ರೆಡಿಮೇಡ್ ಕಾಂಪೌಂಡ್ ಅಲ್ಲೇ ಆಗಲ್ಲ. ಇದಕ್ಕಂತಂದ್ರೆ ನೀಟಾಗಿ ಕ್ಯೂರಿಂಗ್ ಮಾಡಿ ಆದ್ಮೇಲೆ ಎಲ್ಲ ಸೈಟ್ ನಲ್ಲಿ ಫಿಟ್ಟಿಂಗ್ ಮಾಡೋದು. ನಿಮ್ಗೆ ಯಾವುದೇ ತರದ ಮಳೆ ಬಂದ್ರು ಏನು ಪ್ರಾಬ್ಲಮ್ ಆಗಲ್ಲ. ಈ ರೆಡಿಮೇಡ್ ಕಾಂಪೌಂಡ್ ವಾಲ್ದು ಇನ್ನೊಂದು ಬೆನಿಫಿಟ್ ಏನಂತಂದ್ರೆ ಇದ್ರೊಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೈನ್ಸ್ ನಮ್ಮ ಹತ್ರ ಸಿಗ್ತವೆ. ಅಂದ್ರೆ ಈ ಟ್ರೆಡಿಷನಲ್ ವಾಲ್ ಕಂಪೇರ್ ಮಾಡಿದ್ರೆ ಟ್ರೆಡಿಷನಲ್ ವಾಲ್ ಅಲ್ಲಿ ಓನ್ಲಿ ಪ್ಲೇನ್ ಮಾಡಬೇಕು. ಈ ಟ್ರೆಡಿಷನಲ್ ವಾಲ್ ಅಲ್ಲಿ ನಿಮ್ಗೆ ಯಾವ ತರದ್ದು ಬಹಳ ಡಿಸೈನ್ಸ್ ಅವೈಲೇಬಲ್ ಇರಲ್ಲ. ಇದ್ರದ್ದು ಇನ್ನೊಂದು ಬೆನಿಫಿಟ್ ಏನಂತಂದ್ರೆ ಸ್ಪೇಸ್ ಅಂಡ್ ಪೋರ್ಟಬಿಲಿಟಿ. ಈ ಸ್ಪೇಸ್ ಅಂಡ್ ಪೋರ್ಟಬಿಲಿಟಿ ಅಂತಂದ್ರೆ ಏನಂತಂದ್ರೆ ಒಂದು ಕಡಿಮೆ ಜಾಗದಲ್ಲಿ ನಮ್ಮ ವಾಲ್ನ ನಾವು ಬಿಲ್ಡ್ ಮಾಡ್ಕೋಬಹುದು. ಸಪೋಸ್ ನಾವು ಟ್ರೆಡಿಷನಲ್ ವಾಲಿಗೆ ಹೋದ್ರೆ ಒಂದು 8 ಇಂಚಸ್ ರಿಕ್ವೈರ್ಮೆಂಟ್ ಬೇಕು. ಅದೇ ನಮ್ಮ ರೆಡಿಮೇಡ್ ಕಾಂಪೌಂಡ್ ವಾಲ್ಗೆ ಆದ್ರೆ 6 ಇಂಚಸ್ ಪೋಸ್ಟ್ ಹಾಗೂ 2 ಇಂಚಸ್ ನಮ್ಮ ಪ್ಲೇಟ್ ಬರುತ್ತೆ. ಅಂದ್ರೆ ಏನು, ವೆರಿ ಲೆಸ್ ಸ್ಪೇಸ್ ಅಲ್ಲಿ ಇದು ಇನ್ಸ್ಟಾಲೇಷನ್ ಆಗ್ಬಿಡುತ್ತೆ. ಇನ್ನೊಂದು ಬೆನಿಫಿಟ್ ಏನಂತಂದ್ರೆ ಇದು ಈಸಿ ವೇನಲ್ಲಿ ನಿಮ್ಗೆ ರೀಲೊಕೇಟ್ ಆಗುತ್ತೆ. ರೀಲೊಕೇಟ್ ಅಂದ್ರೆ ಸಪೋಸ್ ನಾವೇನಾದ್ರೂ ರೆಂಟೆಡ್ ಪ್ಲೇಸ್ ಅಲ್ಲಿ ಇದ್ರೆ, ನಾವು ರೆಂಟ್ ಅಗ್ರಿಮೆಂಟ್ ಮುಗಿದಿದ್ರೆ ನಾವು ಯಾವ್ದಾದ್ರು ಬೇರೆ ಪ್ಲೇಸಿಗೆ ಶಿಫ್ಟ್ ಮಾಡ್ಕೋಬೇಕಾದ್ರೆ ಈ ವಾಲ್ಸ್ ನ ಈಸಿಯಾಗಿ ರಿಮೂವ್ ಮಾಡಿ ನಿಮಗೆ ಬೇರೆ ಪ್ಲೇಸಿಗೆ ಶಿಫ್ಟ್ ಮಾಡ್ಕೋಬಹುದು. ಈ ತರದ ಬೆನಿಫಿಟ್ಸ್ ಎಲ್ಲ ಬಹಳ ಇದಾವೆ ರೆಡಿಮೇಡ್ ಕಾಂಪೌಂಡ್ ವಾಲ್ಸ್ ಅಲ್ಲಿ. ಈ ತರ ರೆಡಿಮೇಡ್ ಕಾಂಪೌಂಡ್ ವಾಲ್ ಹಾಗೂ ರೆಡಿಮೇಡ್ ಕಾಂಪೌಂಡ್ ವಾಲ್ ರೂಮ್ಸ್ ಯಾವುದೇ ರಿಕ್ವೈರ್ಮೆಂಟ್ ಇದ್ರು ಕಾಂಟ್ಯಾಕ್ಟ್ ಮಾಡಿ ಮೇಘನಾ ಸಿಮೆಂಟ್ ವರ್ಕ್ಸ್. ನಮ್ಮಲ್ಲಿ ಎಲ್ಲಾ ತರದ ಸಿಮೆಂಟ್ ಗೆ ಸಂಬಂಧಪಟ್ಟ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರ್ ಆಗ್ತದೆ.